ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪಾ ಅಂತಂದ್ರೆ, ಕರ್ನಾಟಕ ಬ್ಯಾಂಕಿನಲ್ಲಿ 75 ಹುದ್ದೆಗಳನ್ನ ಕರೆಯಲಾಗಿದೆ ಅಂತೇಳಿ. ಸೊ ಕರ್ನಾಟಕ ಬ್ಯಾಂಕ್ ನಿಮ್ಗೆಲ್ಲ ಗೊತ್ತಿರಬೇಕು, ಇದೊಂದು ಖಾಸಗಿ ಬ್ಯಾಂಕ್ ಆಗಿದ್ರು ಕೂಡ ಗೌರ್ಮೆಂಟ್ ಅಂದ್ರೆ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇದೆ. RBI ಅಂದ್ರಲ್ಲೇ ವರ್ಕ್ ಆಗ್ತಕ್ಕಂತ ಒಂದು ಬ್ಯಾಂಕ್ ಕರ್ನಾಟಕ ಬ್ಯಾಂಕ್. ಇದು ಕೂಡ ಅತಿ ದೊಡ್ಡದಂತ ಬ್ಯಾಂಕ್ ಆಗಿದೆ. ಸೊ ಈ ಒಂದು ಬ್ಯಾಂಕಿನಲ್ಲಿ ಸುಮಾರು 75 ಹುದ್ದೆಗಳನ್ನ ಅರ್ಜಿ ಕರೆಯಲಾಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ನಾಳೆ ಇಲ್ಲ ನಾಡಿದ್ದು ಅಂದ್ರೆ 25 ಮಾರ್ಚ್ 2025 ಕೊನೆಯ ದಿನಾಂಕ ಆಗಿರ್ತೈತಿ. ಬನ್ನಿ ಹಾಗಾದ್ರೆ ಯಾವ್ಯಾವ ಪೋಸ್ಟ್ ಗಳನ್ನ ಕರೆದಿದ್ದಾರೆ, ಏನೆಲ್ಲ ಕ್ವಾಲಿಫಿಕೇಶನ್ ಗಳನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೋಡ್ಬೇಕಂದ್ರೆ, ಕರ್ನಾಟಕ ಬ್ಯಾಂಕಿನ ಅಧಿಕೃತ ನೇಮಕಾತಿ ಅಧಿಸೂಚನೆ 2025. ಸೊ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ, ಒಂದನೇದಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಪೋಸ್ಟ್ ಅನ್ನು ಕರೆದಿದ್ದಾರೆ, ಅಲ್ಲಿ 25 ಹುದ್ದೆಗಳಿವೆ. ಎರಡನೇದಾಗಿ ಕಾನೂನು ಅಧಿಕಾರಿಗಳಂತೇಳಿ ಲಾ ಆಫೀಸರ್ ಅಂತೇಳಿ ಕರೆದಿದ್ದಾರೆ, 10 ಹುದ್ದೆಗಳನ್ನು. ಮತ್ತು ಸ್ಪೆಷಲಿಸ್ಟ್ ಅಧಿಕಾರಿಗಳಂತ ಹೇಳಿ ಕಿಶಿಂದ ಅಂದ್ರೆ 10 ಹುದ್ದೆಗಳನ್ನು ಕರೆದಿದ್ದಾರೆ. ಮತ್ತೆ ಜೊತೆಗೆ IT ತಜ್ಞರು 30 ಹುದ್ದೆಗಳು, ಒಟ್ಟು 75 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ 75 ಹುದ್ದೆಗಳ ಪೈಕಿ ಮೊದಲನೇದಾಗಿ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಆ ಹುದ್ದೆಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಅದಕ್ಕೆ ಏನು ಕ್ವಾಲಿಫಿಕೇಶನ್ ಕೇಳಿದಾರಪ್ಪ ಅಂತಂದ್ರೆ, 100 ಪ್ರಯತ್ನಗಳಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಸಮಯದಲ್ಲಿ CA ಉತ್ತೀರ್ಣರಾಗಿರ್ಬೇಕಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು. 2024-25 ಬ್ಯಾಚಿನ ಅಭ್ಯರ್ಥಿ ಆದ್ರೂ ಕೂಡ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಕಾನೂನು ಅಧಿಕಾರಿಗಳು ಅಂದ್ರೆ ಕಾನೂನಿನ ಲಾ ಆಫೀಸರ್ ಅಂತ ಹೇಳಿ ಕರೀತಾ ಇರಲ್ಲ, ಅದಕ್ಕೆ LLM ಮುಗಿದಿರ್ಬೇಕಂದ್ರೆ ಮಾಸ್ಟರ್ ಆಫ್ ಲಾ ಪದವಿಯನ್ನು ಹೊಂದಿರಬೇಕು, ಅಂದ್ರೆ ಲಾ ಮುಗಿಸಿರ್ಬೇಕು, ಅದರಲ್ಲಿ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು. ಮತ್ತು ಜೊತೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗಿರ್ತದೆ. ಅಂದ್ರೆ ಲಾ ಏನ್ ಮುಗಿಸಿರ್ತೇವಲ್ಲ, ಅದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಮೂರನೇದಾಗಿ ಸ್ಪೆಷಲಿಸ್ಟ್ ಅಧಿಕಾರಿಗಳಂತೇಳಿ ಕರೆದಿದ್ದಾರೆ, ಅದರಲ್ಲಿ MBA ಮುಗಿದಿರ್ಬೇಕು, ಅಂದ್ರೆ ಅದು ಕೂಡ ಒಂದು ಉತ್ತಮವಾದಂತ ಅಧಿಕೃತವಾದಂತ ವಿಶ್ವವಿದ್ಯಾಲಯದಿಂದ MBA ಪದವಿಯನ್ನು ಪಡೆದಿರಬೇಕು. ಅಂದ್ರೆ MBA ಅಂದ್ರೆ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿ ಕರೀತಾರೆ, ಆ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ಅದು ಕೂಡ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಅಂದ್ರೆ ಸ್ನಾತಕೋತ್ತರ ಪದವಿ ಹೊಂದಿರಬೇಕಂತ ಹೇಳಿದ್ದಾರೆ. 24 ಅಥವಾ 25ನೇ ಬ್ಯಾಚಿನ ಅಭ್ಯರ್ಥಿಗಳು 75% ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು, ಅಂತವರು ಕೂಡ ಒಂದು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೇದಾಗಿ IT ತಜ್ಞರು ಅಂತ ಹೇಳಿ ಕಿಶಿಂದ IT ಸ್ಪೆಷಲಿಸ್ಟ್ ಅಂತ ಹೇಳಿ ಕರಿತಾ ಇದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE ಮುಗಿದಿರಬೇಕು, IT ಡಿಪಾರ್ಟ್ಮೆಂಟ್ ಅಲ್ಲಿ BE ಮುಗಿದಿರಬೇಕು, ಅಥವಾ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದ್ರೆ MCA ಅಥವಾ ಮುಗಿದಿರಬೇಕು, ಇಲ್ಲಾಂದ್ರೆ MTech ಮುಗಿದಿರಬೇಕು. ಒಂದನೇದು BE, ಇಲ್ಲ ಅಂದ್ರೆ MCA, ಇಲ್ಲ ಅಂದ್ರೆ MTech, ಈ 3 ಡಿಗ್ರಿ ಆಗಿದ್ರು ಕೂಡ ಯಾರಾದ್ರೂ ಕೂಡ ಈ ಒಂದು IT ತಜ್ಞರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 75 ಹುದ್ದೆಗಳು ಇವೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಪ್ಪಾ ಅಂತಂದ್ರೆ, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಅರ್ಜಿಯನ್ನ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ karnatakabank.com ಅಧಿಕೃತ ವೆಬ್ಸೈಟ್ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಕೊನೆಯ ದಿನಾಂಕ ಬಂದು 25 ಮಾರ್ಚ್ 2025 ಆಗಿರ್ತದೆ. ಅರ್ಹತೆಯ ಆಧಾರದ ಮೇಲೆ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ರೆಡಿ ಮಾಡಿಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಏನ್ ಮಾಡ್ತಾರೆ, ಸಂದರ್ಶನಕ್ಕೆ ಕರೀಲಾಗ್ತಾ ಇದೆ, ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಮತ್ತೆ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ನಂತರ ಅವರಿಗೆ ನೇಮಕಾತಿಯನ್ನು ಪೂರೈಸಲಾಗ್ತದೆ. ವೇತನ ಮತ್ತು ಸೌಲಭ್ಯಗಳು ಏನಂತಂದ್ರೆ, ಪ್ರಸ್ತುತ ಆಫೀಸರ್ ಸ್ಕೇಲ್ ಹುದ್ದೆ ಅಂದ್ರೆ ಆರಂಭಿಕ ವೇತನ 48,480 ರೂಪಾಯಿ ಆಗಿರ್ತದೆ. ಸಂಬಳ ಶ್ರೇಣಿ ಅಂದ್ರೆ 48,480 ಪ್ಲಸ್ 2,000 ಮುಂದೆ 62,800, ಟೋಟಲ್ ಎಲ್ಲ ಹಿಡ್ಕೊಂಡು ಕೇಸಿಂದ 85,929 ಒಂದು ಸ್ಕೇಲ್ ಅನ್ನು ಹೊಂದಿರ್ತದೆ. ಇನ್ನ DA ಮತ್ತು HRA ಇತರೆ ಸೌಲಭ್ಯಗಳೊಂದಿಗೆ CTC ಮಾಸಿಕ ಸುಮಾರು 1,21,000 ಅಂದ್ರೆ ಈ ಏನು ಮೆಟ್ರೋ ಅರ್ಬನ್ ಮತ್ತು ಮೆಟ್ರೋದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಇದು 1,21,000 ಯಾರಿಗೆ ಅಪ್ಲೈ ಆಗುತ್ತಪ್ಪ ಅಂತಂದ್ರೆ, ಮೆಟ್ರೋ ನಗರಗಳಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅವರಿಗೆ ಇದು ಅಪ್ಲೈ ಆಗುತ್ತಾ. ಇನ್ನು ನೇಮಕಾತಿ ಪ್ರಕ್ರಿಯೆಗಳು ಹೆಂಗಿರ್ತಾವಪ್ಪ ಅನ್ನೋದು ನೋಡೋದಾದ್ರೆ, ಆಯ್ಕೆಯಾದ ಅಭ್ಯರ್ಥಿಗಳು ಮಂಗಳೂರು ಅಥವಾ ಬ್ಯಾಂಕ್ ತೀರ್ಮಾನಿಸುವ ಸ್ಥಳಗಳಲ್ಲಿ ತರಬೇತಿಯನ್ನು ಪಡೆಯಬೇಕಾಗುತ್ತದೆ. ಮಂಗಳೂರು ಅಥವಾ ಇತರ ಯಾವ ಒಂದು ಸ್ಥಳಗಳಲ್ಲಿ ಅವರು ತರಬೇತಿ ಕೊಡ್ತಾರೆ, ಅಲ್ಲಿ ತರಬೇತಿಯನ್ನು ತೆಗೆದುಕೊಳ್ಬೇಕಾಗುತ್ತದೆ. ಯಶಸ್ವಿಯಾಗಿ ತರಬೇತಿ ಪೂರೈಸಿದ ನಂತರ ಕರ್ನಾಟಕ ಬ್ಯಾಂಕ್ ನಿರ್ಧರಿಸುವ ಶಾಖೆ ಅಥವಾ ಕಚೇರಿಗೆ ನೇಮಕಾತಿ ಮಾಡಲಾಗುತ್ತದೆ. 1 ವರ್ಷದ ಪರೀಕ್ಷಾರ್ಥಿ ಅವಧಿ ಮುಗಿದ ನಂತರ ನಿಯಮಗಳು ಮತ್ತು ನಿಯಮಾವಳಿ ಪ್ರಕಾರ ಕಾಯಂ ಮಾಡಲಾಗ್ತದೆ. ಸೊ ಅವರು 1 ವರ್ಷ ತರಬೇತಿ ಅವಧಿಯಲ್ಲಿ ಇರ್ತೈತಿ. ತರಬೇತಿ ಅವಧಿ ಮುಗಿದ ನಂತರ ಅವರೆಲ್ಲಿ ನೇಮಕ ಮಾಡ್ತಾರ ಅಲ್ಲಿ ಹೋಗಿ ನಾವು ಕೆಲಸಕ್ಕೆ ಹಾಜರಾಗಬೇಕಾಗುತ್ತದೆ. ಕನಿಷ್ಠ 3 ವರ್ಷಗಳ ಕಾಲ ಸೇವೆ ಮಾಡೋದಾಗಿ ಬಾಂಡ್ ಬರೆದು ಕೊಡ್ಬೇಕು. ಅಂದ್ರೆ ಜಾಯಿನ್ ಆದ ತಕ್ಷಣ ಬಿಡಂತಿ ಇಲ್ಲ, ಕನಿಷ್ಠ 3 ವರ್ಷಗಳ ಕಾಲ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಬಾಂಡ್ ಅನ್ನು ಬರೆದು ಕೊಡ್ಬೇಕಾಗುತ್ತದೆ.
ನಂತರ ಸಾಮಾನ್ಯ ಸೂಚನೆಗಳೇನಪ್ಪ ಅಂದ್ರೆ ಅರ್ಹತೆ ಬಗ್ಗೆ ಯಾವುದೇ ಅಸಂಗತಿಗಳು ಕಂಡು ಬಂದಲ್ಲಿ, ಅಂದ್ರೆ ನಾವು ನೀಡಿದಂತ ಮಾಹಿತಿಗಳಲ್ಲಿ ಏನಾದರೂ ತಪ್ಪು ರೀತಿ ಕಂಡು ಬಂದಲ್ಲಿ ಅದನ್ನ ಅವರು ತಕ್ಷಣವೇ ರದ್ದು ಮಾಡ್ತಾರಂತ. ಅಪೂರ್ಣ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಅರ್ಜಿಗಳನ್ನು ಸರಿಯಾಗಿ ತುಂಬಬೇಕು, ಸರಿಯಾಗಿ ಹಾಕಬೇಕಾಗುತ್ತದೆ. ಅರ್ಜಿ ಸಲ್ಲಿಕೆಯ ಸಂದರ್ಶನ ದಿನಾಂಕ ಮತ್ತು ನೇಮಕಾತಿ ಕುರಿತಂತೆ ಬ್ಯಾಂಕಿನ ಅಂತಿಮ ತೀರ್ಮಾನವಾಗಿರುತ್ತದೆ. ಅಂದ್ರೆ ಅರ್ಜಿ ಸಲ್ಲಿಕೆ ಬಗ್ಗೆ ಆಗಲಿ ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳ ಬಗ್ಗೆ ಅಂತಿಮ ತೀರ್ಮಾನ ಬ್ಯಾಂಕಿನದ್ದೇ ಆಗಿರ್ತದೆ. ಸೊ ಹಾಗಾಗಿ ನಿಮಗೆ ಯಾರಿಗೆಲ್ಲ ಇಷ್ಟ ಇದೆ, ಯಾರೆಲ್ಲ ನೀವು ಕರ್ನಾಟಕ ಬ್ಯಾಂಕಿನಲ್ಲಿ ಕೆಲಸ ಮಾಡ್ಬೇಕು ಅಂದುಕೊಂಡಿದ್ದೀರಿ, ಈಗ ಮೇಲೆ ಹೇಳಿದಂತ ಎಲ್ಲಾ ಅರ್ಹತೆಗಳು ನಿಮ್ಮಲ್ಲಿದ್ದರೆ ನೀವು ಕೂಡಲೇ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ karnatakabank.com ಗೆ ಹೋಗಿ ಅಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ ಅಂದ್ರೆ ಏನೋ ಒಂದು ಆದೇಶ ಇದೆ ಅಲ್ಲ, ಆದೇಶದ ಮತ್ತೆ ಜೊತೆಗೆ ಅಧಿಕೃತ ವೆಬ್ಸೈಟ್ ಮತ್ತು ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಸಂಬಂಧಪಟ್ಟಂತ ಹುದ್ದೆಗೆ ನೀವು ನಿಮ್ಮ ಒಂದು ಅರ್ಹತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿ ಆಯ್ಕೆ ನೀವು ಕೂಡ ಅಪ್ಲೈ ಮಾಡಿ ಒಂದು ಈ ಬ್ಯಾಂಕ್ ಹುದ್ದೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ಕೆ ಆಗ್ಬಹುದು ಅಂತ ಹೇಳ್ತಾ, ಸಂಬಂಧಪಟ್ಟಂಗೆ ಸಂಪೂರ್ಣವಾದಂತಹ ಮಾಹಿತಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡರಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನೀಡಿದ್ದೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನು ಓದಿಕೊಳ್ಳಿ. ಅರ್ಜಿ ಹಾಕಲು ಕೊನೆಯ ದಿನಾಂಕ 25/3/2025 ಮಧ್ಯರಾತ್ರಿ 12 ಗಂಟೆವರೆಗೆ ಮಾತ್ರ ಇರ್ತೈತಿ. ಅದರೊಳಗಾಗಿ ನೀವು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.